ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡವನ್ನು ಕೇಳೋಣ. ನಾನು ಮಹಾರಾಷ್ಟ್ರದ ಮುಂಬೈನ ಅಜಯ್ ಮೆಹ್ತಾ. ನಾವು ಜೋಹಾನ್ಸ್ಬರ್ಗ್ನಿಂದ ಜಾರ್ಜ್ಗೆ 64 ಪ್ರಯಾಣಿಕರನ್ನು ಹೊತ್ತ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದೆವು. ಹೆಚ್ಚಿನ ಪ್ರಯಾಣಿಕರು ರಜೆಯ ಮನಸ್ಥಿತಿಯಲ್ಲಿ ಇದ್ದರು. 10 ನಿಮಿಷಗಳಲ್ಲಿ ಎದುರಾಗಲಿದ್ದ ಅಪಾಯದ ಬಗ್ಗೆ ಯಾರಿಗೂ ಅರಿವು ಇರಲಿಲ್ಲ. ಅಚಾನಕ್ಕಾಗಿ ಪೈಲಟ್ ವಿಮಾನಕ್ಕೆ ಡಿಕ್ಕಿ ಸಂಭವಿಸಿದ್ದು, ತಕ್ಷಣವೇ ಇಳಿಯಬೇಕಾಗಿದೆ ಎಂದು ಘೋಷಿಸಿದರು. ಆದರೆ 20 ನಿಮಿಷಗಳಿಗಿಂತ ಹೆಚ್ಚಿನ ಸಮಯ ಕಳೆದರೂ ವಿಮಾನ ಇಳಿಯಲಿಲ್ಲ. ಭಯದಿಂದ ನನ್ನ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಆ ಅಪರಿಚಿತ ಅಪಾಯದಿಂದ ನಮ್ಮನ್ನು ರಕ್ಷಿಸಬೇಕೆಂದು ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಆಪತ್ಕಾಲದ ತೀವ್ರ ಪ್ರಾರ್ಥನೆಯನ್ನು ಸಲ್ಲಿಸಿದೆ. ನಾನು ಒಳಗೆ ನಿರಂತರವಾಗಿ ಮೂಲಮಂತ್ರವನ್ನು ಪಠಿಸುತ್ತಿದ್ದೆ. ಕೊನೆಗೂ ವಿಮಾನವು ಸುರಕ್ಷಿತವಾಗಿ ಇಳಿಯಿತು. ಪೈಲಟ್ ನಮ್ಮನ್ನು ಆಸನದಲ್ಲೇ ಕುಳಿತುಕೊಳ್ಳುವಂತೆ ಹೇಳಿದರು. ಕೇವಲ ಸಣ್ಣ ಹಾನಿಯಾಗಿದೆ ಎಂದು ನಾವು ಭಾವಿಸುತ್ತಿದ್ದು, ಸ್ವಲ್ಪ ಹೊತ್ತಿನಲ್ಲೇ ಮತ್ತೆ ಹಾರುವ ಸಾಧ್ಯತೆಯೇ ಇದೆ ಎಂದು ಹೇಳಿದರು. ಆದರೆ ಅವರು ಹಿಂತಿರುಗಿ ಬರುವವರೆಗೆ ಸಾಕಷ್ಟು ಸಮಯ ತೆಗೆದುಕೊಂಡರು. ಹಿಂತಿರುಗಿ ಬಂದಾಗ ಆನಂದ ಮತ್ತು ಆಶ್ಚರ್ಯದಿಂದ ತುಂಬಿದ ಧ್ವನಿಯಲ್ಲಿ ಮಾತನಾಡಿದರು. ಇದು ತಮ್ಮ ಜೀವನದಲ್ಲಿ ಕಂಡಂಥ ಅತ್ಯಂತ ದೊಡ್ಡ ಪವಾಡ ಎಂದು ಹೇಳಿದರು. ವಿಮಾನದ ಮುಂಭಾಗಕ್ಕೆ ಒಂದು ಹಕ್ಕಿ ಡಿಕ್ಕಿ ಹೊಡೆದು ಅಲ್ಲಿ ಬಿರುಕು ಉಂಟಾಗಿತ್ತು. ದೇವರ ಕೃಪೆಯಿಂದಲೇ ನಾವು ಉಳಿದಿದ್ದೇವೆ ಎಂದು ಅವರು ವಿವರಿಸಿದರು. ಇಳಿಯಲು ಏಕೆ ಇಷ್ಟು ಸಮಯ ತೆಗೆದುಕೊಂಡಿತು ಎಂದು ನಾನು ಕೇಳಿದಾಗ, ವಿಮಾನದಲ್ಲಿ ಸಂಪೂರ್ಣ ಇಂಧನ ತುಂಬಿದ್ದುದರಿಂದ ಪೂರ್ಣ ಇಂಧನದೊಂದಿಗೆ ಇಳಿಯುವುದು ಸಾಧ್ಯವಾಗದ ಕಾರಣ ಇಂಧನವನ್ನು ಹೊರಹಾಕಿದ ನಂತರವೇ ಇಳಿಯಲು ಸಾಧ್ಯವಾಯಿತು ಎಂದು ವಿವರಿಸಿದರು. ವಿಮಾನದಿಂದ ಇಳಿದ ನಂತರ ವಿಮಾನದ ಮುಂಭಾಗದ ತುದಿಯಲ್ಲಿ ದೊಡ್ಡ ಕುಳಿ ಕಂಡುಬಂದಿತು. ವಿಮಾನದ ಮುಂಭಾಗವು ಉಳಿದ ಭಾಗಕ್ಕೆ ಸಂಪರ್ಕಿಸುವ ಮೂಗಿನ ಸ್ಥಳದಲ್ಲಿ ಒಂದು ದೊಡ್ಡ ರಂಧ್ರವಾಗಿತ್ತು ಮತ್ತು ವಿಮಾನವನ್ನು ಡಿಕ್ಕಿ ಹೊಡೆದ ಹಕ್ಕಿ ಅಲ್ಲಿಯೇ ಇತ್ತು. ಅದರ ಕಾಲುಗಳು ಹೊರಗೆ ನೇತಾಡುತ್ತಿದ್ದವು. ಮುಂಭಾಗದ ಮೂಗಿನ ತುದಿಯಿಂದ ಆ ರಂಧ್ರದವರೆಗೆ ರಕ್ತದ ಕಲೆಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು. ನಮ್ಮ ಪ್ರಾಣವನ್ನು ಉಳಿಸಿದ್ದಕ್ಕಾಗಿ ನಾನು ತಕ್ಷಣವೇ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಇಷ್ಟದ ದೇವರನ್ನು ಪ್ರಾರ್ಥಿಸಿರಬಹುದೆಂದು ಭಾವಿಸಿ ಈ ವಿಷಯವನ್ನು ನಾನು ಯಾರೊಂದಿಗೂ ಹಂಚಿಕೊಳ್ಳಲಿಲ್ಲ. ಅತ್ಯಂತ ಆಶ್ಚರ್ಯಕರ ಅನುಭವ ನಂತರ ನಡೆಯಿತು. ಮುಂಬೈಗೆ ಹಿಂತಿರುಗಿದ ನಂತರ ಶ್ರೀಮೂರ್ತಿಯ ಮುಂದೆ ಪ್ರಾರ್ಥಿಸುತ್ತಿರುವಾಗ ಒಂದು ಭವ್ಯವಾದ ದೈವಿಕ ಧ್ವನಿ ನನಗೆ ಕೇಳಿಸಿತು. ನಿನ್ನ ಪ್ರಾಣವನ್ನು ಉಳಿಸಿದವನು ಯಾರು ಎಂದು ನೀನು ಭಾವಿಸಿದ್ದೀಯಾ? ಹಕ್ಕಿಯನ್ನು ಹಿಡಿದು ಆ ರಂಧ್ರವನ್ನು ಮುಚ್ಚಿದವನು ನಾನೇ. ಇಲ್ಲದಿದ್ದರೆ ಗಾಳಿಯ ಒತ್ತಡಕ್ಕೆ ಹಕ್ಕಿ ಹಾರಿ ಹೋಗುತ್ತಿತ್ತು ಮತ್ತು ನಿನ್ನ ವಿಮಾನವೇ ಚೂರಾಗುತ್ತಿತ್ತು. 3 ವರ್ಷಗಳ ನಂತರ ನಾನು ಇದನ್ನು ಬರೆಯುತ್ತಿರುವಾಗಲೂ ನನಗೆ ರೋಮಾಂಚನವಾಗುತ್ತಿದೆ. 64 ಜೀವಗಳನ್ನು ರಕ್ಷಿಸಿದ ಚಮತ್ಕಾರ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.